ನಮಸ್ಕಾರ ಸ್ನೇಹಿತರೆ, ನಾಲೆಡ್ಜ್ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಹಾಗಿದ್ರೆ ಬನ್ನಿ ಕತೆನ ಸ್ಟಾರ್ಟ್ ಮಾಡೋಣ. ನನಗೆ ಮದುವೆಯಾಗಿ ಬರೀ 2 ತಿಂಗಳಾಗಿತ್ತು. ನನ್ನ ಗಂಡನ ಮನೆಯಲ್ಲಿ ನಾನು, ನನ್ನ ಗಂಡ ಮತ್ತು ನನ್ನ ಮೈದುನ ಮೂವರು ಇರುತ್ತಿದ್ದೆವು. ನನ್ನ ಗಂಡ ನೋಡಲು ಅಷ್ಟು ಸುಂದರವಾಗೇನೂ ಇರಲಿಲ್ಲ ಮತ್ತು ಅವರಿಗೆ ಸಂಸಾರದ ಮೇಲೆ ಹಾಗೂ ನನ್ನ ಮೇಲೆ ಪ್ರೀತಿ, ಜವಾಬ್ದಾರಿ ಏನೂ ಇರಲಿಲ್ಲ. ದಿನ ಬೆಳಗ್ಗೆ ಎದ್ದೇಳುವುದು, ಊಟ ಮಾಡುವುದು, ಆಫೀಸ್ಗೆ ಹೋಗುವುದು, ಮತ್ತೆ ಮರಳಿ ಮನೆಗೆ ಬರುವುದು, ಇಷ್ಟೇ ಅವರ ಜೀವನವಾಗಿತ್ತು. ಮತ್ತೆ ಅವರಿಗೆ ಯಾವುದರ ಮೇಲೆಯೂ ಇಂಟ್ರೆಸ್ಟ್ ಇರಲಿಲ್ಲ. ನನಗೂ ಅವರನ್ನು ನೋಡಿ ಸಾಕಾಗಿ ಹೋಗುತ್ತಿತ್ತು. ನನ್ನನ್ನು ಸರಿಯಾಗಿ ಮಾತನಾಡಿಸುತ್ತಿರಲಿಲ್ಲ. ನನಗೆ ನನ್ನ ಮೇಲೆಯೇ ಜಿಗುಪ್ಸೆ ಬರುತ್ತಿತ್ತು. ಯಾಕಾದರೂ ಇವರನ್ನು ಮದುವೆಯಾದ್ನೋ ಅಂತ ಅನಿಸ್ತಿತ್ತು. ಹೀಗೆ ಕೆಲವು ದಿನಗಳು ಕಳೆದವು. ಒಂದು ದಿನ ನನ್ನ ಸ್ನೇಹಿತೆ ನನ್ನನ್ನು ಅವಳ ಮಗನ ನಾಮಕರಣ ಸಮಾರಂಭಕ್ಕೆ ಕರೆಯಲು ಬಂದಿದ್ದಳು. ಸ್ವಲ್ಪ ಹೊತ್ತು ನಾವಿಬ್ಬರು ಕುಳಿತುಕೊಂಡು ಮಾತನಾಡಿದೆವು. ಮತ್ತೆ ಅವಳು ಮನೆಗೆ ಹೋಗ್ತೀನಿ, ಟೈಮ್ ಆಯಿತು ಅಂತ ಹೇಳಿ ಮನೆಗೆ ಹೊರಟಳು. 2 ದಿನದ ನಂತರ ನಾನು ನನ್ನ ಸ್ನೇಹಿತೆಯ ಮಗನ ನಾಮಕರಣಕ್ಕೆ ಹೋದೆ. ಅಲ್ಲಿ ತುಂಬ ಜನ ಸೇರಿದ್ದರು. ಇನ್ನೇನು ಕಾರ್ಯಕ್ರಮ ಶುರುವಾಯಿತು. ನಾನು ನನ್ನ ಸ್ನೇಹಿತೆ ಹತ್ತಿರ ಹೋಗಿ ಫೋಟೋ ತೆಗೆಸಿಕೊಂಡು, ಗಿಫ್ಟ್ ಕೊಟ್ಟು, ಮಗುನ ಎತ್ತಿಕೊಂಡು ಮುದ್ದಾಡಿ ಅಲ್ಲಿಂದ ಹೊರಡುವ ಸಮಯದಲ್ಲಿ ಒಬ್ಬ ಆಂಟಿ ನನ್ನನ್ನು ಕರೆದರು. ನಾನು ಅವರ ಹತ್ತಿರ ಹೋಗಿ, ಏನು ಆಂಟಿ ಎಂದು ಕೇಳಿದೆ. ಆಗ ಅವರು, ನಿನ್ನನ್ನು ಮದುವೆಯಾಗಿ ಎಷ್ಟು ದಿನ ಆಯ್ತಮ್ಮ ಎಂದು ಕೇಳಿದರು. ನಾನು, ಆಲೆ 2 ವರ್ಷ ಆಯಿತು ಆಂಟಿ ಅಂತ ಹೇಳಿದೆ. ಆಗ ಆಂಟಿ, ಇನ್ನೂ ಏನು ಗುಡ್ ನ್ಯೂಸ್ ಇಲ್ವಾ ಅಂತ ಕೇಳಿದರು. ನಾನು ಇನ್ನೂ ಇಲ್ಲ ಆಂಟಿ ಅಂತ ಹೇಳಿದೆ. ಮತ್ತೆ ಆಂಟಿ ಹೇಳಿದರು, ಆದಷ್ಟು ಬೇಗ ಮಗು ಮಾಡ್ಕೊ, ಇಲ್ಲ ಅಂದರೆ ಜನ ಎಲ್ಲ ಆಡ್ಕೊತಾರೆ ಅಂದರು. ನಾನು ಸರಿ ಅಂತ ಹೇಳಿ ಅಲ್ಲಿಂದ ಮನೆಗೆ ಬಂದೆ. ನಾನು ಸುಮ್ಮನೆ ಕುಳಿತಿರುವಾಗ ನನಗೆ ಫಂಕ್ಷನ್ನಲ್ಲಿ ಆಂಟಿ ಹೇಳಿದ ಮಾತು ಮತ್ತು ನನ್ನ ಸ್ನೇಹಿತೆಯ ಮಗ ನೆನಪಾಗುತ್ತಿತ್ತು. ಆಗ ನನಗೂ ಮಗು ಇದ್ದಿದ್ದರೆ ಎಷ್ಟು ಚೆನ್ನಾಗಿ ಇರ್ತಿತ್ತು ಅಂತ ಅನಿಸಿತು. ಆಗ ತಾನೇ ನನ್ನ ಗಂಡ ಬಂದರು. ನಾನು ಅವರೊಂದಿಗೆ ಮಗು ಮಾಡಿಕೊಳ್ಳುವುದರ ಬಗ್ಗೆ ಮಾತನಾಡಿದೆ. ಆದರೆ ಅವರು ಅದಕ್ಕೆ ಈಗ ಏನು ಅವಸರ ಎಂದು ನನ್ನ ಮೇಲೆ ರೇಗಿಬಿಟ್ಟರು. ನನಗೆ ಬೇಜಾರಾಯಿತು. ನಾನು ಅಲ್ಲಿಂದ ಅಡುಗೆ ಕೋಣೆಗೆ ಬಂದು ಅಳುತ್ತಿದ್ದೆ. ಅಲ್ಲಿಗೆ ನನ್ನ ಮೈದುನ ಬಂದನು. ಯಾಕೆ ಅತ್ತಿಗೆ, ಏನಾಯಿತು, ಯಾಕೆ ನೀವು ಅಳುತ್ತಿದ್ದೀರಾ ಎಂದು ಕೇಳ್ದ. ನಾನು ಏನೂ ಇಲ್ಲ ಸುಮ್ಮನೆ ಅಂತ ಹೇಳಿದೆ. ಆಗ ಅವನು, ನನಗೆ ಎಲ್ಲ ವಿಷಯವೂ ಗೊತ್ತು ಅತ್ತಿಗೆ, ನೀವು ಅಣ್ಣ ಮಾತನಾಡುತ್ತಿರುವುದನ್ನು ನಾನು ಕೇಳಿಸಿಕೊಂಡೆ ಎಂದನು. ನಾನು, ಏನು ನೀನು ಎಲ್ಲ ಕೇಳಿಸಿಕೊಂಡ ಎಂದೆ. ಅವನು ಹ್ಞೂ ಅಂದ. ನಾನು ಸುಮ್ಮನೆ ನಿಂತುಕೊಂಡಿದ್ದೆ. ಅವನು, ಅತ್ತಿಗೆ ನೀವು ಅಳಬೇಡಿ, ನಿಮಗೂ ಸಹ ಆದಷ್ಟು ಬೇಗ ಮಗು ಆಗುತ್ತದೆ, ನಾನು ಅಣ್ಣನ ಜೊತೆ ಮಾತಾಡ್ತೀನಿ ಎಂದ. ನಾನು ಸಮಾಧಾನ ಮಾಡಿಕೊಂಡು ಹ್ಞೂ ಅಂತ ಹೇಳಿ ಅಲ್ಲಿಂದ ರೂಮ್ಗೆ ಹೋದೆ. ಮರುದಿನ ಬೆಳಗ್ಗೆ ನನ್ನ ಗಂಡ ನನ್ನ ಬಳಿ ಬಂದು, ನಾನು 4 ದಿನ ಕೆಲಸದ ಮೇಲೆ ಊರಿಗೆ ಹೋಗ್ತಾ ಇದ್ದೀನಿ ಎಂದು ಹೇಳಿ ಹೋದರು. ನಾನು ಎಲ್ಲ ಕೆಲಸವನ್ನು ಮುಗಿಸಿ ನನ್ನ ಮೈದುನನಿಗೆ ತಿಂಡಿ ಮಾಡಲು ಕರೆಯಲು ಅವನ ರೂಮಿಗೆ ಹೋದೆ. ಆಗ ಅವನು ಸ್ನಾನ ಮಾಡುತ್ತಿದ್ದನು. ನಾನು, ತಿಂಡಿ ಮಾಡು ಬಾ ಎಂದು ಕರೆದೆ. ಅವನು ಹ್ಞೂ ಬರ್ತೀನಿ ಅತ್ತಿಗೆ ಅಂತ ಹೇಳ್ದ. ನಾನು ಸರಿ ಅಂತ ಹೇಳಿ ಅಲ್ಲಿಂದ ಹೊರಡುವಾಗ ಅವನು, ಅತ್ತಿಗೆ ಸ್ವಲ್ಪ ಟವಲ್ ಕೊಡಿ ಅಂತ ಕೇಳ್ದ. ನಾನು ಸಹ ಕೊಡಲು ಬಾತ್ರೂಮ್ಗೆ ಹೋದೆ. ಅವನು ಟವಲ್ ತೆಗೆದುಕೊಳ್ಳಲು ಮುಂದೆ ಬಂದ. ನಾನು ಅಲ್ಲೇ ಇದ್ದ ಸೋಫಿನ ಮೇಲೆ ಕಾಲಿಟ್ಟು ಜಾರಿದೆ. ಆಗ ಅವನು ನನ್ನನ್ನು ಹಿಡಿದುಕೊಂಡನು. ಅವನು ನನ್ನನ್ನೇ ಕಣ್ಣು ಮಿಟುಕಿಸದೆ ನೋಡ್ತಿದ್ದ. ನನಗೆ ಸ್ವಲ್ಪ ಮುಜುಗರವಾಯಿತು ಮತ್ತು ಅವನ ಸ್ಪರ್ಶದಿಂದ ನನಗೆ ಏನೇನೋ ಅನಿಸಿತು. ಒಂದು ಕ್ಷಣ ನನಗೆ ಏನಾಯಿತು ಅಂತ ತಿಳಿಯಲೇ ಇಲ್ಲ. ನಾನು ಅಲ್ಲಿಂದ ಹೊರಟು ಹೊರಗೆ ಬಂದೆ. ಸ್ವಲ್ಪ ಸಮಯದ ನಂತರ ಅವನು ಸಹ ಅಲ್ಲಿಗೆ ಬಂದನು. ಅವನು ನನ್ನನ್ನು ನುಂಗುವ ಥರ ನೋಡ್ತಿದ್ದ. ನನಗೆ ನಾಚಿಕೆಯಾಗುತ್ತಿತ್ತು. ಆದರೂ ನನಗೆ ನನ್ನ ಗಂಡನಿಂದ ಯಾವುದೇ ಸುಖ ಸಿಗುತ್ತಿರಲಿಲ್ಲ.
ಅದು ನನ್ನ ಮೈದುನನಿಂದ ಸಿಗುತ್ತಿದೆ ಎಂದು ನಾನು ಸುಮ್ಮನೆ ಆದೆ. ನಾವು ಇಬ್ಬರು ತುಂಬ ಮುಂದುವರೆದೆವು. ನಾನು ನನ್ನ ಮೈದುನ ಇಬ್ಬರೂ ದಿನ ಸಂತೋಷದಿಂದ ಸೇರುತ್ತಿದ್ದೆವು. ನನ್ನ ಗಂಡ ಮತ್ತೆ ಕೆಲಸ ಮುಗಿಸಿಕೊಂಡು ಮನೆಗೆ ಬಂದನು. ನನಗೆ ನನ್ನ ಗಂಡ ಮನೆಗೆ ಬಂದಿರುವುದು ಇಷ್ಟವಾಗುತ್ತಿರಲಿಲ್ಲ. ಈ 4 ದಿನ ನಾನು ತುಂಬ ಸಂತೋಷದಿಂದ ಇದ್ದೆ. ಈಗ ಆ ರೀತಿ ಇರಲು ಸಾಧ್ಯವಿಲ್ಲ ಎಂದು ಅನಿಸುತ್ತಿತ್ತು. ಒಂದು ದಿನ ನಾನು ತಲೆ ಸುತ್ತಿ ಬಿದ್ದೆ. ಆಗ ನನ್ನ ಗಂಡ ಮನೆಗೆ ಡಾಕ್ಟರನ್ನು ಕರೆಸಿದರು. ಅವರು ನಾನು ಪ್ರೆಗ್ನೆಂಟ್ ಅಂತ ಹೇಳಿದರು. ನನಗೆ ಗಾಬರಿಯಾಯಿತು. ನನ್ನ ಗಂಡ ನನ್ನನ್ನು ಗುರಾಯಿಸುತ್ತಿದ್ದ. ಇದಕ್ಕೆ ಕಾರಣ ಯಾರು ಅಂತ ಕೇಳ್ದ. ನನಗೆ ಏನು ಹೇಳಬೇಕೆಂದು ತಿಳಿಯಲಿಲ್ಲ. ಹಾಗೆ ಸುಮ್ಮನೆ ನಿಂತುಕೊಂಡಿದ್ದೆ. ಆಗ ಅಲ್ಲಿಗೆ ನನ್ನ ಮೈದುನ ಬಂದು ಇದಕ್ಕೆ ನಾನೇ ಕಾರಣ ಎಂದು ಅವರ ಅಣ್ಣನ ಎದುರು ಎಲ್ಲ ವಿಷಯವನ್ನು ಹೇಳ್ದ. ಆಗ ನನ್ನ ಗಂಡ ನೀವು ಇಬ್ಬರು ನನಗೆ ಮೋಸ ಮಾಡಿಬಿಟ್ರಿ ಎಂದು ಅಲ್ಲೇ ಕುಳಿತುಕೊಂಡು ಬಿಟ್ಟ. ಆಗ ನನ್ನ ಮೈದುನ ಇದಕ್ಕೆಲ್ಲ ನೀನೇ ಕಾರಣ ಅಣ್ಣ ಎಂದ. ಆಗ ಅವರು ಅಣ್ಣ ಏನೋ ಇದಕ್ಕೆಲ್ಲ ನಾನು ಕಾರಣನಾ, ಅದು ಹೇಗೆ ಎಂದನು. ಹೌದು, ಇದಕ್ಕೆಲ್ಲ ನೀನೇ ಕಾರಣ. ನೀನು ಅತ್ತಿಗೆಯ ಜೊತೆ ಸಂತೋಷದಿಂದ ಸಂಸಾರ ಮಾಡಿದರೆ ಈ ರೀತಿ ಆಗುತ್ತಿರಲಿಲ್ಲ. ಎಲ್ಲ ಹೆಣ್ಣು ತನ್ನ ಗಂಡನಿಂದ ಸುಖ ಸಂತೋಷವನ್ನು ಮತ್ತು ಸಮಯವನ್ನು ಬಯಸುತ್ತಾಳೆ. ಆದರೆ ನೀನು ಅತ್ತಿಗೆಗೆ ಇವೇನೂ ಸಹ ಕೊಡಲಿಲ್ಲ. ಪ್ರೀತಿಯಿಂದ ಅವಳನ್ನು ಮಾತನಾಡಿಸಲಿಲ್ಲ. ಆದ್ದರಿಂದ ಅವಳು ಎಷ್ಟು ನೋವು ಅನುಭವಿಸುತ್ತಿದ್ದಾಳೆ ಎಂದು ನಿನಗೆ ಗೊತ್ತಾ? ಅವಳು ನಿನ್ನ ಹತ್ತಿರ ಮಗು ಬೇಕು ಎಂದು ಬಾಯಿ ಬಿಟ್ಟು ಕೇಳಿದರೂ ಸಹ ನೀನು ಅವಳನ್ನು ಬೈದು ಕಳಿಸ್ದೆ. ಅದಕ್ಕೆ ನೀನು ಕೊಡಕ್ಕೆ ಆಗದಿದ್ದನ್ನು ನಾನು ಕೊಡುತ್ತಿದ್ದೆ ಎಂದು ಹೇಳಿದ. ಆಗ ನನ್ನ ಗಂಡ ನನ್ನ ಬಳಿ ಬಂದು ನನ್ನನ್ನು ಕ್ಷಮಿಸಿಬಿಡು, ನಿನ್ನ ಭಾವನೆಗಳಿಗೆ ನಾನು ಬೆಲೆ ಕೊಡಲಿಲ್ಲ ಎಂದು ನೊಂದುಕೊಂಡನು. ಇಂದಿನಿಂದ ನಾನು ನಿನ್ನನ್ನು ಸಂತೋಷವಾಗಿ ನೋಡಿಕೊಳ್ಳುತ್ತೇನೆ, ನಿನ್ನ ಆಸೆಗಳನ್ನು ಪೂರೈಸುತ್ತೇನೆ ಎಂದು ಹೇಳಿದರು. ಆಗ ನಾನು ಮತ್ತು ನನ್ನ ಮೈದುನ ಇಬ್ಬರು ನನ್ನ ಗಂಡನ ಹತ್ತಿರ ಕ್ಷಮೆ ಕೇಳಿದ್ವಿ. ಅವರು ಸಹ ನಮ್ಮ ತಪ್ಪನ್ನು ಕ್ಷಮಿಸಿದರು. ಆಗ ನನ್ನ ಮೈದುನ ನನಗೆ ಬೆಂಗಳೂರಿನಲ್ಲಿ ಕೆಲಸ ಸಿಕ್ಕಿದೆ, ನಾನು ಅಲ್ಲಿಗೆ ಹೋಗಬೇಕು ಎಂದು ಹೇಳಿ ಅಲ್ಲಿಂದ ಹೋದರು. ಆಮೇಲೆ ನನ್ನ ಗಂಡ ನನ್ನನ್ನು ಸಂತೋಷ ಮತ್ತು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು.